ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಂದ್ರಯಾನ 3 ಮಾದರಿ ಉಡಾವಣೆ ಮಾಡುವ ಮೂಲಕ ವಿಜ್ಞಾನ ಪ್ರದರ್ಶನಕ್ಕೆ ರೇಣುಕಾ ಪಾಟೀಲ್ ರವರು ಉದ್ಘಾಟನೆಯನ್ನ ನಡೆಸಿಕೊಟ್ಟರು. ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೇಣುಕಾ ಪಾಟೀಲ್ ರವರು ವಿದ್ಯಾರ್ಥಿ ದೆಸೆಯಲ್ಲಿ ವೈಜ್ಞಾನಿಕ ಚಿಂತನೆ ಅಳವಡಿಕೆ ಮುಖ್ಯ ಅಂತ ತಿಳಿಸಿದರು. ವಿದ್ಯಾರ್ಥಿಗಳಲ್ಲಿ ಚಿಂತನೆಯನ್ನ ಬೆಳೆಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹಾಗೂ ಹೊಸ ಶಿಕ್ಷಣ ನೀತಿಯ ಮೂಲ ಉದ್ದೇಶವಾಗಿದೆ. ಮಕ್ಕಳಲ್ಲಿ ಸೃಜನಾತ್ಮಕತೆ ಹಾಗೂ ನಾವೀನ್ಯತೆ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ರೇಣುಕಾ ಪಾಟೀಲ್ ರವರು ತಿಳಿಸಿದರು. ನಗರದ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನದಲ್ಲಿ ಅವರು ಸ್ಪರ್ಧಾತ್ಮಕ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕೌತುಕ ಹೆಚ್ಚಿಸಲು ವಿಜ್ಞಾನ ಪ್ರದರ್ಶನ ಅವಶ್ಯಕವಾಗಿದೆ ಅಂತ ತಿಳಿಸಿದರು. ಶಿಕ್ಷಕರ ಮಾರ್ಗದರ್ಶನ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯನ್ನ ಗುರುತಿಸುವುದು ಬಹು ಮುಖ್ಯವಾಗಿದೆ ಅಂತ ತಿಳಿಸಿಕೊಟ್ಟರು. ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಆರ್ ಚನ್ನಬಸ್ಸು ವನದುರ್ಗ ಅವರು ಮಾತನಾಡಿ, ವೇದಿಕೆ ಮೇಲೆ ಶಿಕ್ಷಣ ಇಲಾಖೆಯ ಕಾಡಯ್ಯ ಸ್ವಾಮಿ, ವೀರಭದ್ರಯ್ಯ ಪ್ರಕಾಶ, ಸಂಸ್ಥೆಯ ಅಧ್ಯಕ್ಷರು ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಸತ್ಯಂ ರೆಡ್ಡಿ ಉಪಸ್ಥಿತರಿದ್ದರು. ಆಕರ್ಷಕವಾದ ವಿಜ್ಞಾನ ವಸ್ತು ಪ್ರದರ್ಶನಗಳು ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಹೊನ್ನಪ್ಪ ಗಂಗನಾಳ, ರಾಮಚಂದ್ರ ಸಗರ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯ ಉಪಾಧ್ಯಾಯರು ಸಿದ್ದು ಪಾಟೀಲ್ ಸ್ವಾಗತಿಸಿದ್ರು. ಶಿಕ್ಷಕಿ ರೇಖಾ ಅವರು ನಿರೂಪಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾರದಾ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಪರ್ವೀನ್ ಬೇಗಂ, ಯಾಸಿನ್, ಪರಿಮಳ, ಆಮೀನ್ ಬೇಗಂ, ರೇಷ್ಮಾ, ರೂಪಾಲಿ, ಅಶ್ವಿನಿ, ಸುನಂದ, ರಮಾಬಾಯಿ, ರೇಖಾ ಪಾಟೀಲ್, ಪವಿತ್ರ, ಎಸ್ತರ್ ಮಿಸ್, ಮುಸಕಾನ್, ಪೂಜಾ ಗಾಂಧಿ, ದೀಪಿಕಾ, ಜಯಶ್ರೀ, ಪ್ರತಿಭಾ, ರಾಜೇಶ್ವರಿ, ವಿಜಯಲಕ್ಷ್ಮಿ, ತ್ರಿವೇಣಿ, ಸಮೀರಾ, ಸುನೀಲ್, ಪ್ರದೀಪ್, ವಿರೂಪಾಕ್ಷ, ಸಾಬಿಯಾ, ವಿಜ್ಞಾನ ಹಾಗೂ ಇನ್ನೂ ಹಲವಾರು ಜನರು ಭಾಗವಹಿಸಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.